ಹೌದು. ಸನ್ಮಾನ್ಯ ಲೇಖಕರು ಅಪರಂಜಿ ಶಿವರಾಜ್ ಇವರಿಗೆ ನೇಸರ ಸಂಸ್ಥೆ ಮತ್ತು ಕವಿತಾ ಚಿತ್ರಾಲಯಗಳ ಸಹಭಾಗಿತ್ವ ನಡೆಯುತ್ತಿರುವ ಅವರಿಗೆ ಸ್ವಾಗತವನ್ನು ವಹಿಸುತ್ತೇವೆ. ಹಾಗೆ ಶ್ರೀ ರಮೇಶ್ ಸಮಾಜ ಸೇವಕರು ಶಿವಮೊಗ್ಗ ಇವರಿಗೆ ನಮ್ಮ ಸಂಸ್ಥೆ ಪರವಾಗಿ ಸ್ವಾಗತವನ್ನು ವಹಿಸುತ್ತೇವೆ. ಮಂಜುನಾಥ ಎನ್ ಕ್ರಾಂತಿ ತೀರ್ಥ ಸಂಪಾದಕರು ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇವೆ. ಪರಿಸರ ಶಿವರಾಮ್ ಸಮಾಜ ಸೇವಕರು ಭದ್ರಾವತಿ ಇವರಿಗೆ ಸಹ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಪುಟ್ಟಣ್ಣ ಮಾಜಿ ಅಧ್ಯಕ್ಷರು ಇವರು ವೇದಿಕೆ ಬರಬೇಕು. ಆದರೆ ಆಹಾರ ಸಂರಕ್ಷಣೆ ಜಾಗೃತಿ ಸಮಿತಿಯ ಸಂಚಾಲಕರು ಹಾಗೂ ಕೊಡಗಿನವರಾದ ಮೋಹನ್ ಕುಮಾರ್ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಈಗ ಉದ್ಘಾಟನೆ ಮೂಲಕ ಆರಂಭ ಆಗ್ತಾ ಇದೆ. ಪಂಚರಂಗಿ ಪೋಂಪುನ್ ತಂಡದ ಎಲ್ಲ ಕಲಾವಿದರು ಬಂದ್ಬಿಟ್ಟು ಇಲ್ಲಿ ದೀಪವನ್ನು ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿ ವಿನಂತಿ. ಸದ್ಗಮಯ ತಮಸೋ ಜ್ಯೋತಿರ್ಗಮಯ ಮೃತ್ಯೋರ್ಮಾಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೇ. ದಯಮಾಡಿ ಶ್ರೀಮತಿ ರೇಖಾ ಚಂದ್ರಶೇಖರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ನಾಡು ನಡೆ ನುಡಿಯನ್ನು ಬಿಂಬಿಸುವ ಕನ್ನಡ ನಾಡಿನ ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವದ ಈ ಸಂಭ್ರಮದ ಈ ಸುಂದರವಾದ ಈ ದಿನ ನಿಮ್ಮೆಲ್ಲರಿಗೂ ರಾಜ್ಯೋತ್ಸವದ ಈ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ವೈಯಕ್ತಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲನೇದ ಈ ಒಂದು ಸುಂದರ ಕಾರ್ಯಕ್ರಮವನ್ನು ಆಯೋಜಿಸಿರುವ ಬಹಳ ಉತ್ಸಾಹ, ಆಸೆ ಹಾಗೂ ಕನ್ನಡದ ಒಂದು ಅಳಿಲು ಸೇವೆ, ಎಲ್ಲರ ಒಂದು ಅಳಿಲು ಸೇವೆಯಿಂದ ನಮ್ಮ ಕನ್ನಡವನ್ನು ಬೆಳೆಸಲು ಸಾಧ್ಯ ಅನ್ನುವ ಮಾತನ್ನು ನಾನು ಹೇಳಬೇಕಾಗತ್ತೆ. ದಯಮಾಡಿ ಎಲ್ಲರಲ್ಲೂ ಒಂದು ನನ್ನ ಮನವಿ, ಕನ್ನಡವನ್ನು ಬೆಳೆಸಿ ಕನ್ನಡ ಚಿತ್ರಗಳನ್ನು ನೋಡಿ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿ ದಯಮಾಡಿ ಕನ್ನಡವನ್ನು ಬೆಳೆಸುವುದು ನಿಮ್ಮ ಎಲ್ಲರ ಕಾರ್ಯ ನಡೆಯಬೇಕಾಗಿದೆ. ದಯಮಾಡಿ ಕನ್ನಡದ ಬೆಳವಣಿಗೆಗೆ ನಮ್ಮೆಲ್ಲರ ಒಂದು ಪಣವನ್ನು ತೊಟ್ಟು ಕನ್ನಡವನ್ನು ಬೆಳೆಸುವಂತ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದ್ರ ಮುಖಾಂತರ ನನ್ನ ಕಳಕಳಿಯ ಮನವಿಯ ಮೂಲಕ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರಿಗೂ ನಾನು ಮನವಿಯನ್ನು ಮಾಡಿಕೊಳ್ಳುವ ಮೂಲಕ ಈ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಪರಂಜಿ ಶಿವರಾಜ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.
ಪರಿಸರ ಶಿವರಾಮ್ ಹಿಂದೆ ಕಳೆದ 33 ವರ್ಷಗಳಿಂದಲೂ ಚಿರಪರಿಚಿತರು. 1981ರಿಂದ ವಿವಿಧ ಕ್ಷೇತ್ರಗಳಾದ ಪರಿಸರ, ಬೀದಿ ನಾಟಕ, ಜನಜಾಗೃತಿ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿದ್ದಾರೆ. ಪರಿಸರ ವೇದಿಕೆಯನ್ನು 1989ರಲ್ಲಿ ಸ್ಥಾಪಿಸಿ ವಿಭಿನ್ನವಾಗಿ ಮತ್ತು ನಿರಂತರವಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದಾರೆ. ರಸ್ತೆ ಬದಿ, ರುದ್ರಭೂಮಿ, ಗ್ರಾಮಾಂತರ ಪ್ರದೇಶ, ವಿಐಎಸ್ಎಲ್ ಕಾರ್ಖಾನೆ, ಸಾರ್ವಜನಿಕ ಸ್ಥಳಗಳಲ್ಲಿ 1 ಲಕ್ಷಕ್ಕೂ ಅಧಿಕ ಗಿಡಗಳನ್ನು ನೆಟ್ಟಿದ್ದಾರೆ. ಸಾಲು ಮರದ ತಿಮ್ಮಕ್ಕಳನ್ನು ಆದರದಿಂದ ಸನ್ಮಾನಿಸಿ ಗೌರವಿಸಿದ್ದಾರೆ. ಈವರೆಗೂ ಸುಮಾರು 1700 ಬೀದಿ ನಾಟಕಗಳನ್ನು ರಚಿಸಿದ್ದಾರೆ, ನಿರ್ದೇಶಿಸಿದ್ದಾರೆ, ಅಭಿನಯಿಸಿದ್ದಾರೆ. ಕೇವಲ ಪೊಲೀಸ್ ಇಲಾಖೆಗಳಿಗಾಗಿ, ಹಲವು ಇಲಾಖೆಗಳಿಗಾಗಿ ಬೀದಿ ನಾಟಕಗಳನ್ನು ಪ್ರದರ್ಶಿಸಿ ಸಾರ್ವಜನಿಕರಲ್ಲಿ ಜನಜಾಗೃತಿ ಮೂಡಿಸಿದ್ದಾರೆ. ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿರುವ ತಾವು ಕಲಾ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಮತ್ತು ಮಾಲ್ಗುಡಿ ಡೇಸ್ ಧಾರಾವಾಹಿಗಳಿಗೆ ಸಹಾಯಕ ನಿರ್ದೇಶಕರಾಗಿ ದುಡಿದು ಇವರು ಬೆಂಗಳೂರು ದೂರದರ್ಶನಕ್ಕಾಗಿ ನಿರ್ದೇಶನವನ್ನು ಮಾಡಿದ್ದಾರೆ. ನಮ್ಮ ಈ ಸಾಧನೆ ಸೇವೆಯನ್ನು ಗೌರವಿಸಿ ನಮ್ಮ ನೇಸರ ಗ್ರಾಮೀಣ ಪ್ರಗತಿ ಕೇಂದ್ರವು ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ತಮ್ಮನ್ನು ಆದರದಿಂದ ಅಭಿನಂದಿಸಿ ಸನ್ಮಾನಿಸುತ್ತಿದ್ದೇವೆ. ವಂದನೆಗಳು. ಶ್ರೀಮತಿ ರೇಖಾ ಚಂದ್ರಶೇಖರ್ ಅವರು ದಯಮಾಡಿ ಅವರಿಗೆ ಸನ್ಮಾನವನ್ನ ಮಾಡಬೇಕು. ಎಲ್ಲಿದ್ರೂ ದಯವಿಟ್ಟು ಬರಬೇಕು. ಈಗ ಶ್ರೀ ಹನುಮಂತಪ್ಪನವರಿಗೆ ಸನ್ಮಾನ, ಇವರ ಕಿರುಪರಿಚಯವನ್ನು ಮಾಡಿಕೊಡ್ತಾರೆ ಸ್ವಪ್ನ ಸಂತೋಷ್ ಅವರು. ಆಗಸ್ಟ್ 2ರಂದು ನ್ಯಾಮತಿಯಲ್ಲಿ ಜನಿಸಿದರು. ವ್ಯಾಸಂಗ ಮಾಡಿದ್ದು 8ನೇ ತರಗತಿಯವರೆಗೆ. ಆದರೆ ಕೇವಲ 16ನೇ ವಯಸ್ಸಿನಿಂದಲೇ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೀರಿ. ಇಂದು ಮೈಕೋ ಅನೌನ್ಸ್ಮೆಂಟ್ ಎಂದರೆ ಕಾವೇರಿ ಸೌಂಡ್ ಸಿಸ್ಟಮ್ ಎಂದು ಪರಿಗೆ ಬೆಳೆದಿದ್ದೀರಿ. ಯಾವುದೇ ರಾಜಕೀಯ, ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ಮನೋರಂಜನಾ ಕಾರ್ಯಕ್ರಮ, ಚಲನಚಿತ್ರ, ಸರ್ಕಸ್ ಆಗಿರಲಿ, ಅದರ ಪ್ರಚಾರ ಕಾರ್ಯವೆಂದರೆ ಎಲ್ಲರೂ ನೋಡುವುದು ಶಿವಮೊಗ್ಗ ನಗರದ MKKK ರಸ್ತೆಯಲ್ಲಿರುವ ಕಾವೇರಿ ಸೌಂಡ್ ಸಿಸ್ಟಮ್ ಅನ್ನು. ನಿಮ್ಮ ಧ್ವನಿಯಲ್ಲಿ ಅಂತಹ ಮೋಡಿ ಇದೆ. ತಮ್ಮ ಮೈಕ್ ಅನೌನ್ಸ್ಮೆಂಟ್ಗಳಿಗೆ ಮರುಳಾಗದಿರುವವರಿಲ್ಲ. ಎಂಥವರು ಒಂದು ಕ್ಷಣ ನಿಂತು ನಿಮ್ಮ ಮೈಕ್ ಅನೌನ್ಸ್ಮೆಂಟ್ ಆಲಿಸಿ ಮುಂದೆ ಸಾಗುತ್ತಾರೆ ಎಂದರೆ ಅದೊಂದು ಅತಿಶಯೋಕ್ತಿಯಲ್ಲ. ತಮ್ಮ ತಂದೆಯವರಿಗೆ ರಂಗಭೂಮಿಯ ಗೀಳು ಇದ್ದುದರಿಂದ ವೃತ್ತಿ ರಂಗಭೂಮಿ ಕಲಾವಿದರಾಗಿಯೇ ಕಾವೇರಿ ರಂಗಮಂದಿರ ಎಂದು ಥಿಯೇಟರ್ ಅನ್ನು ನಿರ್ಮಿಸಿದ್ದೀರಿ. ತಮ್ಮನ್ನು ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಅದೇ ರೀತಿ ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಆಚರಿಸ್ಕೊಂಡು ಗಣ್ಯರ ಸನ್ಮಾನಿಸುವುದು, ಪರಿಸರ ಕಾಪಾಡುವುದು, ಬಡ ಮಕ್ಕಳಿಗೆ ಔಷಧಿ ಇತ್ಯಾದಿ ವಿತರಣೆ ಮಾಡುವುದು, ಇಂಥ ಕಾರ್ಯಕ್ರಮ ಮಾಡುವುದರಲ್ಲಿ ಈ ನೇಸರ ಗ್ರಾಮೀಣ ಪ್ರಗತಿ ಕೇಂದ್ರ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಕಾರ್ಯನಿರ್ವಹಿಸ್ತಾ ಬರ್ತಾಯಿದೆ. ಅದೇ ರೀತಿ ನೇಸರ
ಗ್ರಾಮೀಣ ಇದರ ಅಧ್ಯಕ್ಷರಾದ ಮಂಜುನಾಥ್ ಕೂಡ ತಮ್ಮ ಎಲ್ಲ ಸಂಸಾರದ ನೋವು ನೆಲೆಗಳನ್ನು ಮರೆತು ಪ್ರತಿ ವರ್ಷ ಕೂಡ ಇಂಥ ಕಾರ್ಯಕ್ರಮವನ್ನು ಹಲವಾರು ಕಡೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಹಳ್ಳಿಗಳಲ್ಲಿ, ಶಿವಮೊಗ್ಗ ನಗರಗಳಲ್ಲಿ ಈ ಥರ ಕಾರ್ಯಕ್ರಮ ಮಾಡಿಕೊಂಡು ಜೊತೆಯಲ್ಲಿ ಪಂಚರಂಗಿ ಪಾಂಪಂ ಈ ಟೀಮನ್ನು ಶಿವಮೊಗ್ಗದಲ್ಲಿ ಪರಿಚಯಿಸಬೇಕು ಅಂತೇಳಿ ಸುಮಾರು 1 ತಿಂಗಳಿಂದ ಪ್ರಯತ್ನ ಪಟ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದನ್ನ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ ನನ್ನ ಮಕ್ಕಳು. ಚಿತ್ರಕಲಾ ಸ್ಪರ್ಧೆಗಳಲ್ಲಿ ಯಾವಾಗಲೂ ಪ್ರಥಮ ಸ್ಥಾನವನ್ನು ಪಡೆದು ತಮ್ಮ ಕಲಾ ಪ್ರತಿಭೆಗೆ ಕನ್ನಡಿ ಹಿಡಿದಂತಿದ್ದಾರೆ. ಪ್ರೌಢಶಾಲಾ ಮಟ್ಟದಲ್ಲಿ ನಡೆದಿರುವ ಡ್ರಾಯಿಂಗ್ ಹೈಯರ್ ಮತ್ತು ಲೋಯರ್ ಪರೀಕ್ಷೆಗಳಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ನಂತರದ DMC ಮತ್ತು AMC ಪರೀಕ್ಷೆಗಳಲ್ಲಿ ದ್ವಿತೀಯ ರ್ಯಾಂಕ್ ಪಡೆದಿರುತ್ತಾರೆ. ಕಳೆದ 25 ವರ್ಷಗಳಿಂದ ರಂಗಭೂಮಿಯೊಂದಿಗೆ ಒಡನಾಟ ಹೊಂದಿರುವ ಇವರು ರಂಗಭೂಮಿಯ ಎಲ್ಲಾ ಪ್ರಕಾರಗಳಲ್ಲೂ ಗಣನೀಯ ಸಾಧನೆ ಮಾಡಿರುತ್ತಾರೆ. ಅಭಿನಯ, ನಾಟಕ ರಚನೆ, ನಿರ್ದೇಶನ, ಪ್ರಸಾದನ, ಸಂಗೀತ ಈಗ ರಾಜ್ಯವ್ಯಾಪಿ ವಿಸ್ತಾರಗೊಂಡಿದೆ. ರೈತರ ಬೆವರು ಸುರಿಸಿ ಬೆಳೆದ ಆಹಾರ ಅನ್ಯಥಾ ಪೋಲಾಗದಂತೆ ಭವಿಷ್ಯದಲ್ಲಿ ಎದುರಾಗಬಹುದಾದ ಅನ್ನಕ್ಷಾಮವನ್ನು ತಡೆಗಟ್ಟುವ ದಿಸೆಯಲ್ಲಿ ಹಮ್ಮಿಕೊಂಡ ಅಭಿಯಾನವು ಸಾರ್ವಜನಿಕರಿಂದ ಬೆಂಬಲ ಪಡೆದು ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಹಾಗೂ ಆಹಾರ ಮತ್ತು ಶಿಕ್ಷಣ ಸಚಿವರುಗಳಲ್ಲದೆ ಶಾಸಕರಿಗೆ ಪ್ರತ್ಯೇಕ ಮನವಿಯನ್ನು ಇವರು ಸಲ್ಲಿಸಿದ್ದಾರೆ. ಮೊದಲಿಗೆ ಅವನೇ ನಂಬರ್ ಕೊಟ್ಟ ಅದಕ್ಕೆ ಮಾಡಿದ್ದು ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರೇ, ನೇಸರ ಸಂಸ್ಥೆಯ ಪದಾಧಿಕಾರಿಗಳು, ಇಲ್ಲಿ ನೆಲೆಯಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ, ಹಿರಿಯರೇ, ಸ್ನೇಹಿತರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯ ಸನ್ಮಾನ ಸಮಾರಂಭ ಮುಂದುವರಿತಾ ಇದೆ. ಹಾಗೆ ಭದ್ರಾವತಿಯಿಂದ ನನ್ನನ್ನು ಕರೆದು ಇಲ್ಲಿ ಗೌರವಿಸಿದ ಈ ಸಂಸ್ಥೆಯ ಪದಾಧಿಕಾರಿಗಳಿಗೂ ನಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿದೆ. ಹಾಗೆ ಮಾತಾಡಬೇಕು ಅಂದರು. ವೇದಿಕೆ ಮೇಲೆ ಮಂಜಣ್ಣವರಿದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಕನ್ನಡದ ಬಗ್ಗೆ ಇಷ್ಟೊಂದು ಅಭಿಮಾನ ಇರೋದು ನೋಡಿ ನನಗೆ ಹೆಮ್ಮೆ ಅನಿಸುತ್ತೆ. 25 ವರ್ಷದ ಹಿಂದೆ ನಾವು ಕನ್ನಡದ ರಾಜ್ಯೋತ್ಸವಗಳನ್ನ ಮಾಡ್ತಾ ಇದ್ವಿ. ಅವಾಗ ನವೆಂಬರ್ 1ರಂದು ಮಾಡಬಾರ್ದು, ಅದು ಪ್ರತಿ ತಿಂಗಳು ಮಾಡಬೇಕು, ಪ್ರತಿ ವರ್ಷ ಮಾಡಬೇಕು ಅಂತ ವೀರಾವೇಶದಲ್ಲಿ ಭಾಷಣಗಳನ್ನ ಮಾಡ್ತಾ ಇದ್ವಿ. ಆ ದಿನಗಳಲ್ಲಿ ನಾವು ಕನ್ನಡದಲ್ಲಿ ಸಹಿ ಮಾಡೋದನ್ನೆಲ್ಲ ಕಲ್ತ್ಕೊಂಡಿದ್ವಿ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಕನ್ನಡ ಯಾವುದಕ್ಕೂ ಬರಲ್ಲ. ನಮ್ಮ ಮಕ್ಕಳನ್ನೆಲ್ಲ ನಾವು ಇಂಗ್ಲಿಷ್ ಕಾನ್ವೆಂಟ್ನಲ್ಲಿ ಸೇರಿಸಿ ಇಲ್ಲಿ ಭಾಷಣ ಮಾಡಿದ್ರೆ ಆತ್ಮವಂಚನೆ ಆಗುತ್ತೆ. ಹಾಗಂತ ಹೇಳಿ ಕನ್ನಡ ಇಂಗ್ಲೀಷಿಂದ ನಾನು ದ್ವೇಷ ಮಾಡಲ್ಲ, ಇಂಗ್ಲೀಷ್ ಬೇಕು. ಆದರೆ ಕನ್ನಡನ ಅದಕ್ಕಿಂತ ಮುಂಚಿತವಾಗಿ ನಾವು ಅದನ್ನು ನಮ್ಮ ಹೃದಯದಲ್ಲಿ ಬೆಳೆಸ್ಕೋಬೇಕು. ನಮ್ಮ ಮಕ್ಕಳಿಗೆ ನಾವು ಕನ್ನಡದನ್ನ ಹೇಳೋದು, ಕನ್ನಡ ಸಿನಿಮಾಗಳು ನೋಡುವಂಥದ್ದು, ಕನ್ನಡದ ನಾಟಕಗಳು ನೋಡುವಂಥದ್ದು, ಕನ್ನಡದ ಬಗ್ಗೆ ಮಾತಾಡುವಂಥದ್ದು, ಅವೆಲ್ಲವನ್ನೂ ಬೆಳೆಸ್ಕೊಂಡಾಗ ಮಾತ್ರ ಕನ್ನಡ ಉಳಿಯುತ್ತೆ. ನಾವೆಲ್ಲ ವೇದಿಕೆ ಮೇಲೆ ಮಾತಾಡ್ತೀವಿ, ಕನ್ನಡದ ಬಗ್ಗೆ ಹೋರಾಟ ಮಾಡ್ತೀವಿ. ನಮ್ಮ ಮಕ್ಕಳನ್ನ ನಾವು ಇಂಗ್ಲೀಷ್ ಕಾನ್ವೆಂಟಿಗೆ ಸೇರಿಸಿದ್ದಾರೆ, ಆದರೂ ಮಾತಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ನಾವು ಮಾತಾಡೋದಕ್ಕೂ ಕೃತಿನಲ್ಲಿರೋದಕ್ಕೂ ಒಂದು ಸಾರಿ ನಾವು ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ನಮ್ಮ ಕನ್ನಡ ಉಳಿಯುತ್ತೇನೋ ಅಂತ ನಾನು ಭಾವಿಸ್ತೀನಿ. ಎಲ್ಲದಕ್ಕೂ ಮುಂಚಿತವಾಗಿ ನನಗೆ ಸನ್ಮಾನ ಮಾಡಿದಂಥ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಭೆಯನ್ನುದ್ದೇಶಿಸಿ ಒಂದೆರಡು ಮಾತನಾಡಬೇಕು. ನೇಸರ ಗ್ರಾಮೀಣ ಪ್ರಗತಿ ಕೇಂದ್ರದ ಎಲ್ಲ ಪದಾಧಿಕಾರಿ ಮಿತ್ರರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ ಹಾಗೂ ಪಂಚರಂಗಿ ತಂಡದ ಕಲಾವಿದರೇ, ಶಿವಮೊಗ್ಗ ನಗರದ
ಸಹೃದಯಿ ಕನ್ನಡ ಅಭಿಮಾನಿಗಳೇ ಹಾಗೂ ಈಗ ತಾನೇ ಸನ್ಮಾನವನ್ನು ಸ್ವೀಕರಿಸಿದಂಥ ನನ್ನೆಲ್ಲ ಆತ್ಮೀಯ ಮಿತ್ರರೇ, ತುಂಬ ಜನರಿಗೆ ಇಲ್ಲಿ ಬಂದಂಥವರಿಗೆ ಅನಿಸಿರ್ಬೋದು, ಏನಪ್ಪ ಈ ಥರದೊಂದು ಕಾರ್ಯಕ್ರಮಕ್ಕೆ ಇಷ್ಟೇ ಸಂಖ್ಯೆನಾ ಅಂತ ಹೇಳಿ ಎಲ್ಲರೂ ಅಲ್ಲೂ ಪ್ರಶ್ನೆ ಮೂಡಿದೆ. ಆದರೆ ನನ್ನ ಪ್ರಕಾರ ಇದು ತುಂಬನೇ ಪ್ರೋತ್ಸಾಹದಾಯಕವಾದಂಥ ಒಂದು ವಾತಾವರಣ. ಕನ್ನಡ ಸಾಹಿತ್ಯ ಪರಿಷತ್ತು ಬೇರೆ ಬೇರೆ ಇಲಾಖೆಗಳು ನಡೆಸಿದಾಗ ವೇದಿಕೆಯಲ್ಲಿ 20 ಜನ ಇದ್ರೆ ಮುಂದುಗಡೆ 12 ಜನ, ಅದರಲ್ಲಿ 10 ಜನ ಮಾಧ್ಯಮ ಮಿತ್ರರು, ಛಾಯಾಗ್ರಾಹಕರು, ವರದಿಗಾರರು ಇದ್ದಂಥ ಕಾರ್ಯಕ್ರಮಗಳನ್ನು ಸಹ ನಾನು ನೋಡಿದ್ದೀನಿ. ಆದರೆ ಇವತ್ತು ಇದು ನಮ್ದೇ ಶಿವರಾಮ್ ಪರಿಸರ ಕನಿಷ್ಠ 106 ಸಂಖ್ಯೆ ಇವತ್ತಿಲ್ಲಿ ಅವರು ಓದಿದ್ದೆಲ್ಲ ಕನ್ನಡ ಮಾಧ್ಯಮದಲ್ಲಿ ಮತ್ತೆ ಸರ್ಕಾರಿ ಶಾಲೆಯಲ್ಲಿ. ಈ ರಾಷ್ಟ್ರ ಅಲ್ಲ, ವಿಶ್ವದ ಅತ್ಯುತ್ತಮ ವಿಜ್ಞಾನಿಗಳಲ್ಲಿ ಅವರೊಬ್ಬರು ಅನ್ನೋದು. ಅದಷ್ಟೇ ಅಲ್ಲ, ಅಮೆರಿಕ, ಚೀನಾ, ರಷ್ಯಾ ದೇಶಗಳು ಸಹ ಅವರ ವಿಜ್ಞಾನದ ಪ್ರೌಢಿಮೆಗೆ ಅವರನ್ನ ಗೌರವಿಸಿದೆ. ಹಾಗೇನೆ UR ರಾವ್ ಇದ್ದಾರೆ, ಪ್ರೊಫೆಸರ್ UR ರಾವ್ ಸಹ, ಡಾಕ್ಟರ್ ರಾಜಾರಾಮಣ್ಣ, ಇವರೆಲ್ಲರೂ ಸಹ ಕನ್ನಡಿಗರು, ಕನ್ನಡ ಮಾಧ್ಯಮದಲ್ಲಿ ಓದಿದಂಥವರು, ವಿಶ್ವದ ಅತ್ಯುತ್ತಮ ವಿಜ್ಞಾನಿಗಳಲ್ಲಿ ಒಬ್ಬರು ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಬೋದು. ಅದಕ್ಕೋಸ್ಕರ ಭಾಷೆ ಬಗ್ಗೆ ನಮಗೆ ಯಾವಾಗಲೂ ಅಭಿಮಾನ ಇರಬೇಕು. ಕನ್ನಡಕ್ಕೆ ಪೂರಕವಾದಂಥ ಯಾವುದೇ ಕಾರ್ಯಕ್ರಮಗಳಿರಲಿ ಅದರಲ್ಲಿ ಭಾಗವಹಿಸಬೇಕು, ಕಲಾವಿದರನ್ನ ಪ್ರೋತ್ಸಾಹಿಸಬೇಕು, ಕನ್ನಡ ಹೊಸ ಹೊಸ ಪುಸ್ತಕಗಳನ್ನು ಬಂದಾಗ ಕೊಂಡು ಓದಬೇಕು, ಕನ್ನಡ ಪತ್ರಿಕೆಗಳನ್ನು ಕೊಂಡು ಓದುವಂಥ ಹವ್ಯಾಸವನ್ನ ಬೆಳೆಸ್ಕೊಬೇಕು. ಯಾಕೆಂದ್ರೆ ನಾವು ಕೇರಳಕ್ಕೆ ಹೋದಾಗ ನೀವು ನೋಡ್ಬೋದು, ಯಾವುದೇ ಮನೆಯಲ್ಲಿರಲಿ 2 ರಾಜ್ಯ ಮಟ್ಟದ ಪತ್ರಿಕೆಗಳಿದ್ರೆ ಒಂದು ಸ್ಥಳೀಯ ಪತ್ರಿಕೆ ಅವರ ಮನೆ ಟೇಬಲ್ ಅಲ್ಲಿ ಇರುತ್ತೆ. ತಮಿಳುನಾಡಲ್ಲೂ ಅಷ್ಟೇನೆ. ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಪತ್ರಿಕೆ ಪ್ರಸಾರಗಳಿರುವಂತಹ ಅಮೃತ್ ಬಜಾರ್ ಇರ್ಬೋದು, ಎಲ್ಲ ಮನೆಯಲ್ಲಿ ಪತ್ರಿಕೆಗಳನ್ನ ಕೊಂಡು ಓದುವಂಥದ್ದು ಹವ್ಯಾಸವನ್ನ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಆ ಭಾಷೆಯನ್ನ ಉಳಿಸೋದ್ರಲ್ಲಿ ಭಾಷೆಯ ಬಗ್ಗೆ ಪ್ರೇಮವನ್ನ ವ್ಯಕ್ತಪಡಿಸ್ತಾರೆ. ಹಾಗೆ ತಾವುಗಳು ಸಹ ಈ ಕನ್ನಡ ಪರವಾದಂತಹ ಕಾರ್ಯಕ್ರಮಗಳಲ್ಲಿ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ತಿಳಿಸ್ತೇನೆ. ಈಗ ಈ ವೇದಿಕೆಯ ಕಾರ್ಯಕ್ರಮ ಮಾತ್ರ ಮುಕ್ತಾಯಗೊಂಡಿದೆ. ಇನ್ನು ಮುಂದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿತವೆ. ಎಲ್ಲರೂ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಮೋಹನ್ ಕುಮಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತಾರೆ. ಮನೆಯಲ್ಲಿ ಮಾಡಿದೆ ಮದುವೆಯಲ್ಲಿ ಏನೋ ಪ್ರೋಗ್ರಾಮ್ ಮೋಹನ್ ಕುಮಾರ್ ಗೊತ್ತಲ್ಲ ಚೆನ್ನಾಗಿ. ಪದ್ಮನಾಥ್, ಬಸವರಾಜ್, ವಿಜಯ್ ಕುಮಾರ್. ಹಲೋ, ದಯಮಾಡಿ ನಮ್ಮ ಪಂಚರಂಗಿ ತಂಡದ ಧಾರಾವಾಹಿಯ ಸಹ ನಿರ್ದೇಶಕರು ವಿಜಯ್ ಕುಮಾರ್ ಶೆಟ್ಟಿ ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆ ಮರ್ಯಾದಾ ಪುರುಷೋತ್ತಮ ಹಾಗೂ ಮಂಗಳೂರು ಮೀನನಾಥ, ಮುಕುಂದ, ಮಂದಾಕಿನಿ, ಮೀನಾ ಕುಮಾರಿ, ನಿಮ್ಮೆಲ್ಲರ ಪ್ರೀತಿಯ ನಟರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತೇವೆ. ಕೂಡ ಅಮ್ಮನ ಕವರ್ಗೆ ಹಾಕೋ ಹೊರಟೋಗ್ಬಿಡುತ್ತೆ. ಇದಲ್ಲ
ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗುತ್ತೆ. ಎರಡು